ಹೊಸ ಪಿಂಚಣಿ ಯೋಜನೆಯಿಂದ ಹಳೆ ಪಿಂಚಣಿ ಜಾರಿಯಾಗ್ತಾ ಇದೆ. ಸರ್ಕಾರಿ ನೌಕರರಿಗೆ ಡಿಕೆ ಶಿವಕುಮಾರ್ ಈಗ ಬಂಪರ್ ಕೊಡುಗೆಯನ್ನ ಕೊಡ್ತಿದ್ದಾರಾ? ಏನು OPS ಜಾರಿಯ ಬಗ್ಗೆ ಸಂಪುಟದಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ. ಹೊಸ ಪಿಂಚಣಿ ಯೋಜನೆಯಿಂದ ಹಳೆ ಪಿಂಚಣಿ ಜಾರಿ. ಸರ್ಕಾರಿ ನೌಕರರಿಗೆ ಡಿಕೆ ಶಿವಕುಮಾರ್ ಬಂಪರ್ ಕೊಡುಗೆಯನ್ನ ಕೊಟ್ರಾ ಅಂತ. OPS ಜಾರಿಯ ಬಗ್ಗೆ ಸಂಪುಟದಲ್ಲಿ ನಿರ್ಧಾರ. ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ಕೊಟ್ಟಂತಹ ಸಿಎಂ. ಸಚಿವ ಸಂಪುಟ ಸಭೆಯಲ್ಲಿ ಈಗ ಚರ್ಚೆಯನ್ನ ಮಾಡುವಂಥದ್ದು ಇದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡ್ತೇವೆ. ಕರ್ನಾಟಕದಲ್ಲಿ ಹಳೆಯ ಪಿಂಚಣಿ ಯೋಜನೆ ಜಾರಿಗೆ ಬದ್ಧ. ಏನು ಹಳೆಯ ಪಿಂಚಣಿ ಯೋಜನೆ ಏನಿತ್ತು ಅದನ್ನ ಜಾರಿಗೆ ತರುವಂಥದ್ದು. OPC ವರದಿ ಸಿಕ್ಕ ಬಳಿಕವಾಗಿ ಜಾರಿ ಮಾಡಲು ಸರ್ಕಾರ ಬದ್ಧವಾಗಿದೆ. ಸರ್ಕಾರಿ ನೌಕರರ ಸಂಘದ ಸಮಾರಂಭದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಈ ಬಗ್ಗೆ ಘೋಷಣೆ ಮಾಡಿದ್ದಾರೆ. ಪಿಂಚಣಿ ಯೋಜನೆ ಜಾರಿಯ ಸಾಧಕ ಬಾಧಕಗಳನ್ನ ನೋಡ್ತೇವೆ. ಇನ್ನು ಅಜ್ಯೂಮ್ ಪರ್ವೇಜ್ ನೇತೃತ್ವದಲ್ಲಿ ಈ ಬಗ್ಗೆ ಸಮಿತಿಯನ್ನ ರಚನೆಯನ್ನ ಮಾಡ್ತೀವಿ. ವರದಿ ಅಧ್ಯಯನವನ್ನು ಮಾಡಿ ನೌಕರರ ಹಿತಾಸಕ್ತಿಗಾಗಿ ಸೂಕ್ತ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ ಅಂತ ಇಲ್ಲಿ ತಿಳಿಸಿರುವಂಥದ್ದು. ಕೊಟ್ಟ ಮಾತಿನಂತೆ OPC ಜಾರಿಗೆ ಬದ್ಧ ಅಂತ ಸಿಎಂ ಈಗ ತಿಳಿಸಿದ್ದಾರೆ. ಏನು ಈಗ ಹೊಸ ಪಿಂಚಣಿ ಯೋಜನೆಯಿಂದ ಹಳೆ ಪಿಂಚಣಿ ಜಾರಿಗೆ ಮುಂದಾಗಿರುವಂಥದ್ದು ಸರ್ಕಾರ. ಸರ್ಕಾರಿ ನೌಕರರಿಗೆ ಡಿಕೆ ಶಿವಕುಮಾರ್ ಬಂಪರ್ ಕೊಡುಗೆ. OPS ಜಾರಿ ಬಗ್ಗೆ ಸಂಪುಟದಲ್ಲಿ ನಿರ್ಧಾರವನ್ನ ಮಾಡಲಾಗುತ್ತೆ. ಸರ್ಕಾರಿ ನೌಕರರಿಗೆ ಈಗ ಸಿಎಂ ಡಿಕೆ ಶಿವಕುಮಾರ್ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ. ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆಯನ್ನ ಮಾಡ್ತೇವೆ. ಕರ್ನಾಟಕದಲ್ಲಿ ಹಳೆಯ ಪಿಂಚಣಿ ಯೋಜನೆ ಜಾರಿಗೆ ಬದ್ಧ. ಇನ್ನು ಮುಂಚೆ ಹಳೆಯ ಪಿಂಚಣಿ ಯೋಜನೆ ಏನಿತ್ತು ಅದನ್ನು ಜಾರಿ ಮಾಡಲಾಗುತ್ತೆ. OPC ವರದಿ ಸಿಕ್ಕ ಬಳಿಕವಾಗಿ ಜಾರಿಗೆ ಬದ್ಧ. ಸರ್ಕಾರಿ ನೌಕರರ ಸಂಘದ ಸಮಾರಂಭದಲ್ಲಿ ಈ ಬಗ್ಗೆ ಡಿಕೆ ಶಿವಕುಮಾರ್ ಘೋಷಣೆ ಮಾಡಿದ್ದಾರೆ. ಪಿಂಚಣಿ ಯೋಜನೆಯ ಜಾರಿಯ ಬಗ್ಗೆ ಸಾಧಕ ಬಾಧಕಗಳನ್ನ ನೋಡ್ತೇವೆ. ಅಂಜುಮ್ ಪರ್ವೇಜ್ ನೇತೃತ್ವದಲ್ಲಿ ಸಮಿತಿಯನ್ನ ರಚನೆ ಮಾಡ್ತೀವಿ. ಇಲ್ಲಿ ಪಿಂಚಣಿ ಯೋಜನೆಯ ಒಂದು ಜಾರಿಯ ಬಗ್ಗೆ ಸಾಧಕ ಬಾಧಕಗಳನ್ನ ನೋಡ್ಬೇಕಾಗುತ್ತೆ. ಅದನ್ನ ನೋಡ್ತೀವಿ. ವರದಿ ಅಧ್ಯಯನವನ್ನ ಮಾಡಿ ನೌಕರರ ಹಿತಾಸಕ್ತಿಗಾಗಿ ಸೂಕ್ತ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ. ಕೊಟ್ಟ ಮಾತಿನಂತೆ OPC ಜಾರಿಗೆ ಬದ್ಧ ಅಂತ ಸಿಎಂ ಡಿಕೆ ಶಿವಕುಮಾರ್ ಇಲ್ಲಿ ತಿಳಿಸಿದ್ದಾರೆ. ನೋಡಿ, ಈಗ ಸರ್ಕಾರಿ ನೌಕರರಿಗೆ ಡಿಕೆ ಶಿವಕುಮಾರ್ ಬಂಪರ್ ಕೊಡುಗೆಯನ್ನ ನೀಡ್ತಾರಾ ಅಂತ OPC ವರದಿಯನ್ನ ಕೇಳಿದೆ. ಅಂದ್ರೆ OPC ಜಾರಿಯ ಬಗ್ಗೆ ಸಂಪುಟದಲ್ಲಿ ಚರ್ಚೆಯನ್ನ ಮಾಡಿ ನಂತರ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ. ಹೊಸ ಪಿಂಚಣಿ ಯೋಜನೆಯ ಜಾರಿ ಹಿನ್ನೆಲೆ ಹಳೆ ಪಿಂಚಣಿ ಯೋಜನೆಯ ಬಗ್ಗೆ ಕೂಡ ಚರ್ಚೆ ಆಗುವಂಥದ್ದು. ಸಚಿವ ಸಂಪುಟ ಸಭೆಯಲ್ಲಿ ಬಗ್ಗೆ ಚರ್ಚೆ ಮಾಡ್ತೀವಿ. ಕರ್ನಾಟಕದಲ್ಲಿ ಹಳೆಯ ಪಿಂಚಣಿ ಯೋಜನೆಯ ಜಾರಿಗೆ ಬದ್ಧ ಅಂತ ಡಿಕೆ ಶಿವಕುಮಾರ್ ಸರ್ಕಾರಿ ನೌಕರರ ಸಂಘದ ಸಮಾರಂಭದಲ್ಲಿ ಘೋಷಣೆ ಮಾಡಿದ್ದಾರೆ. ಪಿಂಚಣಿ ಯೋಜನೆಯ ಜಾರಿಯ ಸಾಧಕ ಬಾಧಕಗಳನ್ನು ನೋಡಬೇಕು. OPC ವರದಿಯನ್ನ ತರಿಸಬೇಕು. ಆ ವರದಿ ಸಿಕ್ಕ ಬಳಿಕವಾಗಿ ಸರ್ಕಾರ ಇದಕ್ಕೆ ಬದ್ಧವಾಗಿರುತ್ತೆ. ಅಂಜುಮ್ ಪರ್ವೇಜ್ ನೇತೃತ್ವದಲ್ಲಿ ಸಮಿತಿಯನ್ನ ರಚನೆ ಮಾಡ್ತೀವಿ. ಸಮಿತಿ ರಚನೆ ಮಾಡಿ ವರದಿಯನ್ನ ಮಾಡುವಂಥದ್ದು. ವರದಿ ಅಧ್ಯಯನ ಮಾಡಿ ನಂತರ ನೌಕರರ ಒಂದು ಹಿತಾಸಕ್ತಿಗಾಗಿ ಸೂಕ್ತ ನಿರ್ಧಾರವನ್ನು ಇಲ್ಲಿ ಕೈಗೊಳ್ಳಲಾಗುತ್ತೆ. ಹಳೆಯ ಪಿಂಚಣಿ ಯೋಜನೆಯನ್ನ ಸರ್ಕಾರ ಜಾರಿಗೆ ತರುತ್ತೆ. ಆದರೆ ಅದಕ್ಕೆ ಪಿಂಚಣಿ ಯೋಜನೆಯ ಜಾರಿಗೆ ಒಂದು ಸಾಧಕ ಬಾಧಕಗಳನ್ನು ನೋಡಬೇಕಲ್ಲ, ಅದನ್ನು ನೋಡಿ ನಂತರವಾಗಿ ಜಾರಿಗೆ ತರ್ತೀವಿ ಅಂತ ಇಲ್ಲಿ ಸಿಎಂ ಡಿಕೆ ಶಿವಕುಮಾರ್ ತಿಳಿಸಿರುವಂಥದ್ದು. ಸರ್ಕಾರಿ ನೌಕರರ ಸಂಘದ ಸಮಾರಂಭದಲ್ಲಿ DKಶಿ ಘೋಷಣೆ ಮಾಡಿದ್ದಾರೆ. ನಿಮ್ಮ ಏನು ಬೇಡಿಕೆಯನ್ನ ನನ್ನ ಮುಂದೆ ಇಟ್ಟಿದ್ದೀರಿ, ನನ್ನ ಹಾಗೂ ಪರಮೇಶ್ವರ ಮುಂದೆ ವಿಚಾರವನ್ನು ಮಂಡಿಸಿದ್ರಿ. ಏನು ನನ್ನ ಸಮಿತಿ ವರದಿ ಬಂದ ತಕ್ಷಣ ನಾನು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ನಿಮ್ಮನ್ನು ಕರೆಸಿ ನಿಮ್ಮನ್ನು ಚರ್ಚೆ ಮಾಡಿ ನಮ್ಮ ಕೈಯಲ್ಲಿ ನಾವು ಯಾವತ್ತೂ ಕೂಡ ಬಸವನ ನಾಡಿನಲ್ಲಿ ಸೇವೆ ಮಾಡ್ತಾ ಇರೋದು, ಕೊಟ್ಟ ಮಾತನ್ನು ಉಳಿಸ್ಕೊಳ್ತಿರೋದು. ಇವತ್ತು ಯಾವ್ದಾದ್ರು ಸರ್ಕಾರ ಇಲ್ಲಿವರೆಗೂ ಯಾವ್ದಾದ್ರು ನುಡಿದಂತೆ ನಡೆದಿದೆ ಅನ್ನೋದಾದ್ರೆ ಇದು ಕಾಂಗ್ರೆಸ್ ಸರ್ಕಾರ, ನಿಮ್ಮ ಸರ್ಕಾರ ಅನ್ನೋದನ್ನ ಯಾರು ಕೂಡ ಬಂದಂತ ನೌಕರ ಹಿತಾಸಕ್ತಿ ಬಗ್ಗೆ ತಾವು OPS ಬಗ್ಗೆ NPS ಬಗ್ಗೆ ಚರ್ಚೆ ಮಾಡಿದ್ದೀರಿ. ಇದು ನಾವೆಲ್ಲ ಖಂಡಿತ ನಾವು ಗಮನಿಸ್ತೇವೆ. ಆರೋಗ್ಯ ವಿಚಾರದಲ್ಲಿ ಏನು ನನ್ನ ಗಮನ
ಕಳೆದಿದ್ರಿ, ಅದು ಕೂಡ ನಾನು ಗಮನ ಇಟ್ಕೊಂಡಿದ್ದೇವೆ. ಸೊ ಸರ್ಕಾರದ ನೌಕರು ನಮ್ಮ ಚಕ್ರದ ರಥ, ನಮ್ಮ ಏನು ಒಂದು ರಥದ ಚಕ್ರ ಇದೆ. ಸೊ ನಾವೆಲ್ಲ ಒಟ್ಟಿಗೆ ತೆಗೆದುಕೊಂಡು ಸಾಗುವಂಥ ಕೆಲಸವನ್ನು ನಾವು ಮಾಡೋಣ. ನಿಮ್ಮ ಏನು ಬೇಡಿಕೆಯನ್ನು ನನ್ನ ಮುಂದೆ ಇಟ್ಟಿದ್ದೀರಿ, ನನ್ನ ಹಾಗೂ ಪರಮೇಶ್ವರ ಮುಂದೆ ವಿಚಾರವನ್ನು ಮಂಡಿಸಿದ್ರಿ. ಏನು ನನ್ನ ಸಮಿತಿ ವರದಿ ಬಂದ ತಕ್ಷಣ ನಾನು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ನಿಮ್ಮನ್ನು ಕರೆಸಿ ನಿಮ್ಮದನ್ನು ಚರ್ಚೆ ಮಾಡಿ ನಮ್ಮ ಕೈಯಲ್ಲಿ ನಾವು ಯಾವತ್ತೂ ಕೂಡ ಬಸವನ ನಾಡಿನಲ್ಲಿ ಸೇವೆ ಮಾಡ್ತಾ ಇರೋದು, ಕೊಟ್ಟ ಮಾತನ್ನು ಉಳಿಸ್ಕೊಳ್ತಿರೋದು. ಇವತ್ತು ಯಾವ್ದಾದ್ರು ಸರ್ಕಾರ ಇಲ್ಲಿವರೆಗೂ ಯಾವ್ದಾದ್ರು ನುಡಿದಂತೆ ನಡೆದಿದೆ ಅನ್ನೋದಾದ್ರೆ ಇದು ಕಾಂಗ್ರೆಸ್ ಸರ್ಕಾರ, ನಿಮ್ಮ ಸರ್ಕಾರ ಅನ್ನೋದನ್ನ ಯಾರು ಕೂಡ ಬಂದಂತ ನೌಕರರಿಗೆ